ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ತುಂಬ ಕೆಲಸದ ಒತ್ತಡ ಜೊತೆಗೆ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸವಾಗುತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರಿ, ಕೆಲಸ ಕೆಟ್ಟು ಹೋಯಿತು. ಹಾಗಾಗಿ ತುಂಬ ಸಮಾಧಾನದಿಂದ ವರ್ತಿಸಬೇಕಾದಂಥದ್ದು, ಕೆಲಸವನ್ನು ನಿರ್ವಹಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಅನ್ನುವಂಥದ್ದು. ವ್ಯಾಪಾರದಲ್ಲಿ ಹಾನಿಗೆ ಅವಕಾಶ ಇದೆ, ನಷ್ಟ ಆಗೋದಕ್ಕೆ ಅವಕಾಶ ಇದೆ. ಪರ್ಯಾಯದ ವ್ಯವಸ್ಥೆಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಹಾಗಾಗಿ ಆ ವ್ಯಾಪಾರದಲ್ಲಿ ಬದಲಾವಣೆ ಆಗಬಹುದು ಅನ್ನುವಂತಹ ಸೂಚನೆಯನ್ನು ಇಲ್ಲಿ ಹೇಳಬೇಕಾಗತ್ತೆ. ಸಂಬಂಧಿಕರಿಂದ ಹಣಕ್ಕೋಸ್ಕರವಾಗಿ ಒತ್ತಾಯ ಬರುತ್ತೆ. ಅಂದರೆ ನೀವು ಅವರ ಹತ್ರ ಪಡೆದಿದ್ದ ಹಣ ಇರಬಹುದು, ಅಥವಾ ಅವರಿಗೆ ಏನೋ ಅಗತ್ಯತೆ ಇದ್ದು ನಿಮ್ಮ ಹತ್ರ ಹಣವನ್ನು ಕೇಳುವುದಾಗಬಹುದು. ಯಾವುದೇ ಇರಲಿ, ಒಟ್ಟಿನಲ್ಲಿ ಬಂಧುಗಳು ಹಣಕ್ಕೋಸ್ಕರವಾಗಿ ನಿಮ್ಮನ್ನು ಒತ್ತಾಯಿಸ್ತಾರೆ ಅನ್ನುವಂತಹ ವಿಷಯ ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಮಾನಸಿಕವಾದಂತಹ ನೆಮ್ಮದಿ ಇಲ್ಲ, ಜುಗುಪ್ಸೆಯ ಒಂದು ರೀತಿಯಲ್ಲಿ ನೀವು ನಡ್ಕೊಳ್ತೀರಿ. ಏನೂ ಬೇಡ, ಜೀವನ ಅಂದರೆ ಇಷ್ಟೇ, ಆಗೋಯ್ತು ನನ್ನ ಸಮಯ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಬರುತ್ತೆ. ತಂದೆಯವರಿಂದ ಉತ್ತಮವಾದಂತಹ ಸಲಹೆ ನಿಮಗೆ ಸಿಕ್ಕತ್ತೆ, ಜೊತೆಗೆ ಹಣದ ಸಹಾಯವೂ ಕೂಡ ಆಗುತ್ತೆ. ಇಷ್ಟಾದ ನಂತರದಲ್ಲಿ ಮತ್ತೆ ಜೀವನೋತ್ಸಾಹ ನಿಮ್ಮಲ್ಲಿ ಉದ್ಭವಿಸಬಹುದು, ಉಂಟಾಗಬಹುದು ಅಂತ ಹೇಳಬೇಕಾಗತ್ತೆ. 12 ಬಾರಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬ ಪ್ರಾರ್ಥನಾ ಶ್ಲೋಕ ನಿಮ್ಮ ಬಾಯಲ್ಲಿ ಬರಲಿ. ಶುಭವಾಗಿ. ವೃಷಭ ರಾಶಿ. ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಿ, ತುಂಬ ಉತ್ಸಾಹದಿಂದ ಇರ್ತೀರಿ, ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ, ಜೊತೆಗೆ ಕುಟುಂಬದಲ್ಲೂ ಕೂಡ ನೆಮ್ಮದಿ ಇಲ್ಲದೇ ಇರುವ ಹಾಗೆ ಮಾಡ್ಕೊಳ್ತೀರಿ. ಇದು ದುರಾದೃಷ್ಟ ಅಂತ ಹೇಳಬೇಕು. ಅನಗತ್ಯವಾದಂತಹ ಕೆಲಸದಿಂದ ಸಮಯ ವ್ಯರ್ಥವಾಗುತ್ತೆ. ಯಾಕೆ? ನಿಮಗೆ ಆಲೋಚನೆ ಮಾಡುವಂತಹ ಒಂದು ಶಕ್ತಿ ಇಲ್ಲವಾ ಅಂತ ಹೇಳಿ ಅಂದ್ಕೊಳ್ಬೇಕು. ಬೇಡದೇ ಇರತಕ್ಕಂತಹ ವಿಚಾರದಲ್ಲಿ ಸಮಯವನ್ನು ಕಳೆದು ನಿಮ್ಮ ಆಗಬೇಕಾದಂತಹ ಕೆಲಸಗಳಿಗೆ ತೊಂದರೆಯನ್ನು ಯಾಕೆ ಮಾಡ್ಕೊಳ್ತೀರಿ ಅನ್ನುವಂಥದ್ದು ಅನುಮಾನದಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹ ದಿವಸವಾಗುತ್ತೆ. ಜೀವನ ಶೈಲಿಯನ್ನು ಬದಲಿಸಬೇಕು ಅಂತ ಹೇಳಿ ತುಂಬ ಪ್ರಯತ್ನಗಳನ್ನು ಮಾಡ್ತೀರಿ, ಆದರೆ ಅದು ಯಾವುದು ಕೂಡ ಆಗದೇ ಇರತಕ್ಕಂಥದ್ದು. ಆಲಸ್ಯವನ್ನು ದೂರ ಮಾಡಿಕೊಳ್ಳಿ, ಆಗ ಸ್ವಲ್ಪ ಮಟ್ಟಿಗೆ ಆನಂದ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅದು ನಿಜವಾದಂತಹ ಆನಂದ ಆಗಿರಲಿ ಅನ್ನುವಂಥದ್ದು. ವಿಶೇಷವಾಗಿ ಕುಲದೇವತಾ ಆರಾಧನೆಯನ್ನು ಮಾಡಿ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಜೀವನದ ನಿರಾಸೆಗಳನ್ನು ದೂರ ಮಾಡಿ, ಜೊತೆಗೆ ಆಶಾದಾಯಕವಾಗಿರಬೇಕು. ಯಾವುದೋ ಒಂದು ಉತ್ಸಾಹದಲ್ಲಿ, ಒಂದು ಹುಮ್ಮಸ್ಸಿನಲ್ಲಿ ಇರಬೇಕು. ಇವತ್ತಲ್ಲ ನಾಳೆ ನನಗೆ ಒಳಿತು ಅನ್ನುವಂಥದ್ದು ಆಗತ್ತೆ ಎನ್ನುವ ಭಾವನೆ ನಿಮ್ಮದಾಗಿರಬೇಕು. ಆಗ ಮಾತ್ರ ನಾವು ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಆತ್ಮವಿಶ್ವಾಸ ಎಷ್ಟು ಬೆಳೆಯುತ್ತೋ, ಎಷ್ಟು ವಿಕಾಸವಾಗುತ್ತೋ ಅಷ್ಟು ಅನುಕೂಲ ಇದೆ. ಅದನ್ನು ತಿಳಿಬೇಕಷ್ಟೆ. ಆರ್ಥಿಕವಾಗಿ ಹಿನ್ನಡೆ ಆದರೂ ಕೂಡ ಸಮಾಧಾನ ಸಿಕ್ಕುವಂಥದ್ದಿದೆ. ಅಚ್ಚರಿಯ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ಕಷ್ಟಪಟ್ಟು ಓದಬೇಕು, ಜೊತೆಗೆ ಸಹಾಯ ಧನ ನಿಮಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆ ಆಗತ್ತೆ. ಮಕ್ಕಳ ಚಿಂತೆಯಿಂದ ಹೊರಬರಬೇಕು. ಮಕ್ಕಳ ಒಂದು ವಿದ್ಯಾಭ್ಯಾಸ ಅಥವಾ ಅವರ ಜೀವನದ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಕೂತ್ರೆ ಆಗೋದಿಲ್ಲ. ಮಕ್ಕಳ ವಿಚಾರದಲ್ಲಿ ಅವರು ಬುದ್ಧಿವಂತರಿರ್ತಾರೆ. ಅವರ ಜೀವನವನ್ನು ಅವರು ರೂಪಿಸ್ಕೊಳ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಅವರಿಗೆ ಬರ್ತಾ ಇರುತ್ತೆ. ನೀವು ಪೋಷಕರಾಗಿ ಒಂದಷ್ಟು ಪುಷ್ಟಿಯನ್ನು ಕೊಡಬೇಕೇ ಹೊರತು ಎಲ್ಲ ವಿಚಾರಗಳಲ್ಲೂ ಕೂಡ ಅವರಿಗೆ ಅಡ್ಡಿಯನ್ನು ಮಾಡಬಾರದು ಅಂತಕ್ಕಂಥದ್ದು. ಕಲಿಯುವಂತಹ ಮಕ್ಕಳಿಗೆ ಅಧ್ಯಯನ ಸಾಮಗ್ರಿಗಳನ್ನು ನೀವು ಒಂದಷ್ಟು ಒದಗಿಸಿ. ಶುಭವಾಗಿ. ಕರ್ಕಾಟಕ ರಾಶಿ. ಕ್ರೀಡಾ ಕ್ಷೇತ್ರದಲ್ಲಿ, ಕ್ರೀಡಾ ರಂಗದಲ್ಲಿರತಕ್ಕಂಥವರಿಗೆ ಒಂದಷ್ಟು ಅನುಕೂಲತೆಗಳು ಆಗುವ ಸಾಧ್ಯತೆ ಇದೆ.
ರಸ್ತೆಯನ್ನು ದಾಟುವಾಗ, ವಾಹನ ಚಾಲನೆಯನ್ನು ಮಾಡುವಾಗ ತುಂಬ ಜಾಗ್ರತೆಯನ್ನು ವಹಿಸಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ತೊಂದರೆಯ ಮುನ್ಸೂಚನೆ ಕಾಣುವ ಹಾಗಿದೆ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಯಾವುದೋ ಒಂದು ದುರ್ಘಟನೆಯಿಂದ ಅಶಾಂತಿಗೆ ಕಾರಣವೂ ಕೂಡ ಆಗಬಹುದು. ಮಾನಸಿಕವಾದಂತಹ ದ್ವೇಷ, ಅಸೂಯೆಗಳನ್ನು ದೂರ ಮಾಡಿಕೊಳ್ಳಿ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅನ್ನುವಂಥದ್ದು. ಸ್ನೇಹಿತರು ನಿಮ್ಮ ವಿಶೇಷವಾದಂತಹ ಧೈರ್ಯವನ್ನು ಹೆಚ್ಚಿಸಲಿಕ್ಕೆ ಅಭಯವನ್ನು ಕೊಡ್ತಾರೆ. ನೀನು ಯಾವುದೇ ಕೆಲಸ ಮಾಡು, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಮಾತನ್ನು ಕೊಡ್ತಾರೆ. ಅದು ನಿಮಗೆ ಉತ್ಸಾಹಕ್ಕೆ ಕಾರಣವಾಗಬಹುದು. ಸೋದರ ಮಾವನ ಸಂಬಂಧದಲ್ಲಿ ಘರ್ಷಣೆ ಆಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಜಗಳ ಮಾಡಿಕೊಳ್ಳಿಕ್ಕೆ ಹೋಗೋದು ಬೇಡ ಅಂತ ಹೇಳಿ ಸಲಹೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಶುಭವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.